ಮಾರ್ನಿಂಗ್ ಆಲ್. ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಮಗೆಲ್ಲರಿಗೂ ಗೊತ್ತಿದೆ ಏನಪ್ಪ ಅಂತಂದರೆ ಎಸ್ ಐ ಟಿ ತನಿಖೆ ಒಂದು ಕೊನೆಯ ಹಂತದಲ್ಲಿದೆ, ಅಂದರೆ ಒಂದು ಫೈನಲ್ ವರದಿಯನ್ನು ಕೊಡುವಂಥ ಹಂತದಲ್ಲಿದೆ ಅಂತ ಅಂದ್ಬಿಟ್ಟು ನಾವು ಆಲ್ರೆಡಿ ಕೆಲವೊಂದು ವಿಡಿಯೋಗಳಲ್ಲೂ ಡಿಸ್ಕಸ್ ಮಾಡಿದ್ದೀವಿ. ಸೊ ಮುಗಿತಾ ಬಂದಿದೆ. ಈ ಒಂದು ತಿಂಗಳು ಅಂದರೆ ಈ ಅಕ್ಟೋಬರ್ ಮಂತಲ್ಲೇ ಅವ್ರು ಎಂಡಲ್ಲಿ ಕೊಡ್ತೀವಿ ಅಂತ ಏನು ಹೇಳಿದ್ರು, ಮತ್ತೆ ಈಗೇನು 1 ಮಂತ್ ಟೈಮ್ ತಗೊಂಡಿದ್ದಾರೆ. ಮತ್ತು ಏನು ಅಂದರೆ 38 ಕೊಲೆಗಳ ಪ್ರಕರಣಗಳು ಏನಾಗಿದೆ ಅಂದರೆ ಅಲ್ಲಿ ಕೊಲೆ ಅಂತ ಅಲ್ಲ, ಬಟ್ ಅದೇನೋ ಒಂದು ಅನಾಥ ಶವಗಳಿಗೆ ಯಾವುದೇ ಒಂದು ದಾಖಲೆಗಳೇ ಸಿಕ್ಕಿಲ್ಲ ಅಂತ ಏನು ಬಂದಿದೆ, ಪ್ರಶ್ನೆ ಮೂಡಿದೆ. ಅದು ನಾವು ಇದರಲ್ಲೂ ನೋಡಿದ್ದೀವಿ BLR ಪೋಸ್ಟಲ್ಲಿ. ಸೊ ಹಾಗೆ ಅದರ ಪರವಾಗಿ ತನಿಖೆ ಮಾಡಲು SIT ಮುಂದಾಗಿದೆ ಮತ್ತು ಅದರ ಒಂದು ತನಿಖೆಯಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಸೊ ಅವರು ಇನ್ನೂ ಸರ್ಕಾರಕ್ಕೆ ಒಂದು ಮಂತ್ ನಿಯರ್ ಬೈ 1 ಮಂತ್ ಕೇಳಿದ್ದಾರೆ ಅಂತ ನಮಗೆ ಗೊತ್ತಾಗಿದೆ ವಿಷಯಗಳಿಂದ. ಸೊ ಈಗೇನಪ್ಪ ಅಂತ ಅಂದರೆ SIT ತನಿಖೆ ಮುಗಿತಾ ಬಂತು, ಇನ್ನೇನು ಕ್ಲೀನ್ ಚೀಟ್ ಕೊಟ್ಬಿಡ್ತಾರೆ ಆರೋಪಿಗಳಿಗೆ. ಯಾಕೆಂದರೆ ಯಾವುದೇ ಒಬ್ಬ ಆರೋಪಿನ ಅವರು ಕರೆದು ತನಿಖೆನೇ ಮಾಡಿಲ್ಲ. ಸೊ ಇಲ್ಲಿಗೆ ಮುಗೀತು, ಇನ್ನೇನು SIT ತನಿಖೆ ಎಲ್ಲ ಕಂಪ್ಲೀಟಾಗಿ ನ್ಯಾಯ ಸಿಗೋದೇ ಇಲ್ಲ ಅನ್ನುವಂಥ ಒಂದು ಎಲ್ಲರ ಒಂದು ಮನೋಭಾವ ಇತ್ತು. ಅಂದರೆ ನಾವು ನೋಡಿರೋ ಹಾಗೆ SITಯಲ್ಲಿ ಒಂದು ಆಫೀಸ್ನಲ್ಲಿ ಕೇವಲ ಸೌಜನ್ಯ ಹೋರಾಟಗಾರರನ್ನ ಜಾಸ್ತಿ ತನಿಖೆ ಮಾಡಿದ್ದು ನಾವು ನೋಡಿದ್ವಿ. ಅಂದರೆ ನ್ಯಾಯ ಕೇಳಕ್ಕೆ ಹೋದವ್ರಿಗೆ ಮತ್ತು ಒಂದು ಇನ್ಫಾರ್ಮೇಷನ್ ಕೊಡ್ಲಿಕ್ಕೆ ಹೋದವರಿಗೆ ಅವರಿಗೆ ತನಿಖೆ ಮಾಡಿ ಕೊನೆಗೆ ಅವ್ರನ್ನೇ ಒಬ್ಬರು ದೋಷಿಗಳನ್ನಾಗಿ ಮಾಡಿ ಅವ್ರ ಮೇಲೆ FIR ಮಾಡಿ ಅವರೇ ಹೈಕೋರ್ಟ್ ಮೆಟ್ಲಿಗೆ ಏರಿ ನಮ್ಮದು ಯಾವುದೇ ಒಂದು ಪಾತ್ರ ಇಲ್ಲ, ನಮ್ಮ ಮೇಲೆ ಅನ್ನೆಸೆಸರಿ ದೌರ್ಜನ್ಯ ನಡೆಸ್ತಾ ಇದ್ದಾರೆ, ಪದೇ ಪದೇ ನಮಗೆ ನೋಟಿಸ್ ಕೊಡ್ತಿದ್ದಾರೆ, ನಮಗೆ ಮಾತ್ರ ಒಂದು ಆರೋಪನ ಹೊರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೈಕೋರ್ಟ್ ಮೆಟ್ಲೇರಿದ್ರು. ಇನ್ನು ಚಿನ್ನಯ್ಯ, ನಮಗೆ ಗೊತ್ತಿರೋ ಹಾಗೆ ಚಿನ್ನಯ್ಯ ಬಂದು ಇನ್ಫಾರ್ಮೇಷನ್ ಕೊಟ್ಟರು. ಆಮೇಲೆ ಚಿನ್ನಯ್ಯನೂ ಈಗ ಕೆಲವೊಂದು ಕೃತ್ಯಗಳನ್ನ ಮಾಡಿದಾಗೆ ಹೇಳಿದ್ದಾರೆ ಮತ್ತು ಅವರು ಒಂದು ಇನ್ವಾಲ್ವ್ ಆಗಿದ್ದಾರೆ ಬೇರೆಯವ್ರ ಜೊತೆ, ಅಂದರೆ ಅಲ್ಲಿ ನಡೆದಂಥ ಕೊಲೆ ಪ್ರಕರಣಗಳಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಆಯಿತು. ಸೊ ಈಗ ಅವರು ಪೊಲೀಸ್ ಕಸ್ಟಡಿಯಲ್ಲೂ ಇದ್ದಾರೆ. ಸೊ ಸಾಕ್ಷಿ ಹೇಳಕ್ಕೆ ಬಂದ ಚಿನ್ನಯ್ಯ ಪೊಲೀಸ್ ಕಸ್ಟಡಿ ಸೇರಿದ್ದಾಯಿತು. ಇನ್ನು ಸೌಜನ್ಯ ಹೋರಾಟಗಾರರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಜೈಲಿಗೆ ಕಳಿಸುವಂಥ ಪ್ಲ್ಯಾನ್ ಆಯಿತು. ಇನ್ನು ನಮಗೆ ಗೊತ್ತಿರೋ ಹಾಗೆ ಸಮೀರ್ MD ಅವರು ಏನು ವೀಡಿಯೋಸ್ ಮಾಡ್ತಾ ಇದ್ರು, ಸೊ ಅವರಂತೂ ಈಗ ವೀಡಿಯೋಸ್ ನಿಲ್ಲಿಸ್ಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಅಂದರೆ ಧರ್ಮಸ್ಥಳ ಪ್ರಕರಣಗಳ ಬಗ್ಗೆ ಮಾತಾಡೋದೇ ತಪ್ಪು ಅನ್ನೋ ಅನ್ಯ ಧರ್ಮದವರು, ಸೊ ಅವ್ರು ಮಾತಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ತುಂಬ ಆಕ್ರೋಶಗಳು ಹೊರಗೆ ಬಂತು. ಏನಪ್ಪ ಅಂತಂದರೆ ರಾಜಕೀಯದಲ್ಲಿ ತುಂಬಾ ಒಂದು ರಾಜಕೀಯ ಬೆಳವಣಿಗೆನೂ ಸ್ಟಾರ್ಟ್ ಆಯಿತು ಈ ವಿಷಯದಲ್ಲಿ. ನಾವು ನೋಡಿರೋ ಹಾಗೆ ನಿಜವಾದ ದೇವರು, ಧರ್ಮ, ಸತ್ಯ, ನ್ಯಾಯವನ್ನು ಉಳಿಸೋ ಕಡೆ ಇರುತ್ತೆ ಹೊರತು ಅನ್ಯಾಯನ ಉಳಿಸೋ ಕಡೆ ಇರೋದಿಲ್ಲ. ರಾಜಕೀಯದವರಂತೂ ಅವರ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ನಿಜವಾದ ಧರ್ಮ ಇರುವುದು ಸತ್ಯನ ಹೊರಗೆ ತರೋದ್ರಲ್ಲೇ ಹೊರತು ಒಂದು ಆರೋಪಿಗಳನ್ನ ಕಾಪಾಡುವಂಥದ್ದು ಅಥವಾ ಯಾವುದೇ ಒಬ್ಬ ಯಾರ ಮೇಲೆ ಆರೋಪ ಮಾಡ್ತಿದ್ರು ಅವ್ರನ್ನ ಅತ್ಯಾಚಾರಿಗಳನ್ನ ಕಾಪಾಡುವಂಥದ್ದಲ್ಲ. ಸೊ ಧರ್ಮದಲ್ಲಿ ರಾಜಕೀಯ ಇರಬಾರ್ದು, ರಾಜಕೀಯದಲ್ಲಿ ನಿಜವಾದ ಧರ್ಮವನ್ನು ಪಾಲಿಸಬೇಕು. ಆದರೆ ಅವರು ಅದನ್ನು ಮರ್ತೇ ಹೋಗಿದ್ದಾರೆ ನಮ್ಮ ರಾಜಕಾರಣಿಗಳು. ಸಿದ್ದರಾಮಯ್ಯ ಅವ್ರನ್ನ ಬಿಟ್ಟು ಇನ್ನೂ ಉಳಿದ ಏನಿದ್ದಾರೆ ಮಂತ್ರಿಗಳು ಎಲ್ಲರೂ ಆರೋಪಿಗಳ ಪರವಾಗೇ ಇದ್ದಾರೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು DKಶಿ ಅವರ ಮಾತು ಕೇಳಿದ್ರೆ ಅವರು ಕಂಪ್ಲೀಟಾಗಿ ಅವರೇ ಶುರು ಮಾಡಿದ್ದು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ನಡೀತಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಹೇಳಿಕೆ ಕೊಟ್ಟವ್ರೆ ಅವರು. ಸೊ ಷಡ್ಯಂತ್ರ ನಡೀತಿದೆ, ಅದನ್ನು ಸರಿ ಮಾಡೋಕ್ಕೋಸ್ಕರ SIT ತಂಡ ಆಗಿದೆ ಅಂತ ಅಂದ್ಬಿಟ್ಟು, ಅಂದರೆ ಅಲ್ಲಿ ಹೋದಂಥ ಜೀವ ನೋವು ಏನು ಸಾವು ನೋವುಗಳಾಗಿದೆ ಅದಕ್ಕೆ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಕೇವಲ ಧರ್ಮಸ್ಥಳ ಮೇಲೆ ಬಂದಿದೆಯಲ್ಲ ಏನೊಂದು ಆರೋಪ, ಅದನ್ನು ನಾವು ತೆಗೆಯೋಕ್ಕೋಸ್ಕರ ತಂಡ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಗೃಹ ಮಂತ್ರಿಗಳು ಅಷ್ಟೇ, ಪರಮೇಶ್ ಅವರು ತುಂಬಾ ಅರ್ಜೆಂಟ್ ಮಾಡ್ತಿದ್ದಾರೆ, ಬೇಗ SIT ಫೈನಲ್ ವರದಿ ಕೊಡಿ ಅಂತ ಅಂದ್ಬಿಟ್ಟು. ಮತ್ತು ಧರ್ಮಸ್ಥಳದ ಮೇಲೆ ಯಾವುದೇ ಒಂದು ಆರೋಪ ಬಂದರೆ ಅದನ್ನು ತೊಳೆದು ಜನದ ಮುಂದೆ ಇಡಬೇಕು ಅಂತಲೇ SIT ತಂಡ ಮಾಡಿರೋದಾಗಿ ಅವರೂ ಸಹ ಹೇಳಿದ್ರು. ಇನ್ನು ನಮ್ಮ ಬುರುಡೆ ಮೀಡಿಯಾಗಳು ಅವರು ಸೌಜನ್ಯ ಹೋರಾಟಗಾರರು, ಅಂದರೆ ನ್ಯಾಯ ಕೇಳುವಂಥವ್ರನ್ನೇ ಬುರುಡೆ ಗ್ಯಾಂಗ್ ಅಂತ ಹೇಳಿ ಅವರಿಗೆ ಒಂದು ಮಾನಸಿಕವಾಗಿ ಅವ್ರಿಗೆ ನೋವು ಕೊಡ್ತಾ ಇದ್ದಾರೆ. ಸುಜಾತಾ ಭಟ್ ಏನಿದ್ರು ಒಂದು ಸೌಜನ್ಯ ಕೇಸ್ನ ವೀಕ್ ಮಾಡಿದಂಥ ಒಬ್ಬ ಮಹಿಳೆ, ಅವ್ರನ್ನ ಕರೆದ್ಬಿಟ್ಟು ಸುಮ್ಮನೆ ಚಾನಲಲ್ಲಿ ಕೂರಿಸ್ಕೊಂಡು ಮತ್ತು ಏನು ಸೌಜನ್ಯ ಹೋರಾಟಗಾರನ ವಿರೋಧಿಸ್ತಾರೆ ಅಂಥವ್ರನ್ನೆಲ್ಲ ಕೂರಿಸ್ಕೊಂಡು ಸುಮ್ಮನೆ ಅನ್ನೆಸೆಸರಿ ಒಂದು ಡಿಬೇಟ್ ಮಾಡ್ತಾ ಒಂದು TRPನ ಮಾಡ್ಕೊತಿದ್ದಾರೆ ಹೊರತು ಯಾವುದೇ ಒಂದು ನ್ಯಾಯದ ಪರವಾಗಿ ಅವರು ಮಾತಾಡ್ತಾನೆ ಇಲ್ಲ. ನಾವು ನೋಡ್ದಂಗೆ ಚಿನ್ನಯ್ಯ ಬಂದಾಗ ಯಾವುದೇ ಮಾಧ್ಯಮಗಳಲ್ಲಿ ಸುದ್ದಿ ಮಾಡಲಿಲ್ಲ, ಸರ್ಕಾರ ಸಮೇತ ಹಾಗೆ ಒಂದು ಸುಮ್ಮನೆ ಮಾಡಿಬಿಡೋಣ ಅನ್ನೋ ರೀತಿ ಒಂದು ಪ್ಲ್ಯಾನ್ ಇತ್ತು. ಆದರೆ ಯಾವಾಗ SIT ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ರಾಜ್ಯ ಮಹಿಳಾ ಆಯೋಗ ಮುಂದೆ ಬರುತ್ತೋ, ಸರ್ಕಾರಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಪತ್ರ ಬರೆಯುತ್ತೋ, ಆಗ ಒಂದು SIT ತಂಡ ಅಂತ ರೆಡಿ ಆಗುತ್ತೆ. ಸೊ SIT ತಂಡ ಏನು ಬೆಳ್ತಂಗಡಿಯಲ್ಲಿ ಬಂದ ಮೇಲೆ ಒಂದು 3 ತಿಂಗಳ ಕಾಲ ಅವಕಾಶ ಕೇಳಿರ್ತಾರೆ. ಸೊ ಎಲ್ಲ ಪ್ರಕರಣಗಳಿಗೂ ಒಂದು ನ್ಯಾಯ ಕೊಡಿಸ್ತಾರೆ ಅಂತ ಅಂದ್ಬಿಟ್ಟು. ಆದರೆ ಆವಾಗ SIT ತಂಡ ಕೇವಲ ಚಿನ್ನಯ್ಯ ಕೊಟ್ಟಂಥ ದೂರನ್ನು ಮಾತ್ರ ಪರಿಶೀಲಿಸುವ ಹಾಗಂತಿಲ್ಲ. 20 ವರ್ಷಗಳಲ್ಲಿ ಯಾವುದೇ ಒಂದು ಸಾವು ನೋವುಗಳಾಗಿದ್ರು
ಅತ್ಯಾಚಾರ ಆಗಿರ್ಬೋದು ಅಥವಾ ಒಂದು ಕೊಲೆ ಆಗಿರ್ಬೋದು, ಕಿಡ್ನಾಪ್ ಆಗಿರ್ಬೋದು, ಅಥವಾ ಏನು ಅಂಗಾಂಗಗಳ ಸಾಗಾಟ ಅಂತ ಹೇಳ್ತಾ ಇದ್ದಾರಲ್ಲ, ಸೊ ಅದು ಎಂಥ ಕೇಸ್ಗಳಿದ್ರು ಆ ಒಂದು 20 ವರ್ಷದಲ್ಲಿ ಏನೇನು ನಡೆದಿದೆ ಅದ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅಂತ ಅಂದ್ಬಿಟ್ಟು SIT ಮಾಡಿರೋದು. ಆ ಉದ್ದೇಶನೇ ಅವರು ಮರ್ತು ಬಿಟ್ರ ಅಂತ ನಮಗನ್ಸುತ್ತೆ. ಸೊ ನಾವು ನೋಡ್ದಂಗೆ ಅವ್ರು ಚಿನ್ನಯನ್ನ ಮಾತ್ರ ಒಂದು ತನಿಖೆಗೆ ಒಳಪಡಿಸಿ ಸೊ ಅವ್ರನ್ನ ಚಿನ್ನಯನ್ನ ಒಳಗಾಕಿದ್ರು. ದೆನ್ ಅದಾದ್ಮೇಲೆ ಸೌಜನ್ಯ ಹೋರಾಟಗಾರನ ಸುಮ್ಮನೆ ತನಿಖೆ ಮಾಡ್ತಿದ್ದಾರೆ ಹೊರತು ಅಲ್ಲಿ ನಡೆದಂಥ ಕೆಲವೊಂದು ಅತ್ಯಾಚಾರ, ಅಪಹರಣ ಕೇಸ್ಗಳಾಗಿರ್ಬೋದು ಅಥವಾ ಕೊಲೆ ಕೇಸ್ಗಳಾಗಿರ್ಬೋದು ಮತ್ತು ಏನು ಕಿಡ್ನಿ ಮಾರಾಟ ಇವೆಲ್ಲ ಏನು ನಡೀತಾ ಇತ್ತು ಅನ್ನುವಂಥ ಒಂದು ದಂಧೆ ಇತ್ತು ಅನ್ನೋ ಪ್ರಶ್ನೆಗಳಿಗೆ ಅಥವಾ ನಮ್ಮ ಮಕ್ಕಳನ್ನ ಕಳ್ಕೊಂಡ್ವಿ ಅಂತ ಯಾರಾದರೂ ಒಬ್ರು ಬಂದು ಕಂಪ್ಲೇಂಟ್ ಕೊಟ್ಟಿರೋ ಅದ್ರ ಬಗ್ಗೆ ಆಗಲಿ ತನಿಖೆ ಮಾಡಿಲ್ಲ. ಸೊ ನಾವು ನೋಡ್ದಂಗೆ ಈ ರೀತಿ ಒಂದು ಜನಗಳ ಮಧ್ಯೆ ಅಂದರೆ ಒಂದು ಸಾಮಾನ್ಯ ಜನಗಳಿಗಂತೂ ಅನಿಸಿದ ಸತ್ಯ ಇಲ್ಲಿ SIT ಅವರು ಕಂಪ್ಲೀಟಾಗಿ ಅವರ ಒಂದು ಜವಾಬ್ದಾರಿನೇ ಮರ್ತು ಬಿಟ್ಟಿದ್ದಾರೆ. ಅವರು ಒಂದು ತನಿಖೆ ಮಾಡೋಕ್ಕೆ ಆ ತಂಡ ರೆಡಿಯಾಗಿದ್ದೇ ಒಂದು ಅಲ್ಲಿ ಆದಂಥ ಸಾವು ನೋವುಗಳ ಬಗ್ಗೆ. ಅದ್ರ ಬಿಟ್ಟು ಆರೋಪಿಗಳನ್ನು ಕಾಪಾಡ್ತಾ ಸೌಜನ್ಯ ಹೋರಾಟಗಾರರಿಗೆ ತನಿಖೆ ಮಾಡ್ತಾ ಕಾಲಹರಣ ಮಾಡಿ ಕೊನೆಗೆ ಅವರಿಗೆ ಕ್ಲೀನ್ ಚಿಟ್ ಕೊಡುವಂಥ ಒಂದು ಪ್ರಕ್ರಿಯೆಯಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ಇನ್ಕ್ಲೂಡಿಂಗ್ ನಾನು ಎಲ್ಲರೂ ಅಂದ್ಕೊಂಡಿದ್ದು. ಸೊ ಆಗ ಬಂದಿದ್ದೆ ಇದು ಒಂದು ಗುಡ್ ನ್ಯೂಸ್ ಅಥವಾ ಒಂದು ಆಶಾಕಿರಣ ಅಂತಲೇ ಹೇಳ್ಬೋದು. ರಾಜ್ಯ ಮಹಿಳಾ ಆಯೋಗ ಏನಿದ್ದಾರೆ ಅದರ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಈಗ ಎಂಟ್ರಿ ಆಗಿದ್ದಾರೆ. ಸೊ ಅವರು ಒಂದು ಸರ್ಕಾರಕ್ಕೆ ಮತ್ತು SITಗೆ ಪತ್ರ ಬರೆದಿದ್ದಾರೆ. ಏನಪ್ಪ ಅಂದರೆ SITಯ ಮೂಲ ಉದ್ದೇಶನೇ ಮರ್ತಿದ್ದಾರೆ. ಸೊ ಅಲ್ಲಿ ಒಂದು ಸಮಗ್ರ ತನಿಖೆಯಾಗಿ ಕೇವಲ ಚಿನ್ನಯ್ಯ ಕೊಟ್ಟ ಕಂಪ್ಲೇಂಟ್ ಅಲ್ಲ, ಉಳಿದವರು ಕೊಟ್ಟಂಥ ಕಂಪ್ಲೇಂಟ್ಗಳು 20 ವರ್ಷಗಳಲ್ಲಿ ನಡೆದಂಥ ಎಲ್ಲ ಅತ್ಯಾಚಾರ, ಅಪಹರಣ, ಕೊಲೆ ಕೇಸ್ಗಳ ಬಗ್ಗೆ ತನಿಖೆ ಮಾಡಿ ಅದರ ರಿಪೋರ್ಟ್ ಅವ್ರಿಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಪ್ರಶ್ನೆ ಮಾಡಿದ್ದಾರೆ SITಗೆ. ಸೊ ಇದು ಕೇವಲ SITಗೆ ಪ್ರಶ್ನೆ ಅಲ್ಲ, SIT ಸರ್ಕಾರ ಮತ್ತು ಈ ಬುಡೆ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿದಂತಾಗಿದೆ. ಇನ್ನೂ ಏನಪ್ಪ ಅಂತ ಅಂದರೆ ಅಲ್ಲಿ ಹೆಣ್ಣು ಮಕ್ಕಳ ಅಸಹಜ ಸಾವುಗಳು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅದರ ಒಂದು ಎಲ್ಲ ರೀತಿಯ ಇನ್ಫಾರ್ಮೇಷನ್ ಅವರು ಕೊಡಲೇಬೇಕಾಗಿದೆ. ಈಗ SIT ಅವರು ರಾಜ್ಯ ಮಹಿಳಾ ಆಯೋಗಕ್ಕಂತೂ ಅವರು ಕೊಡಲೇಬೇಕಾಗುತ್ತೆ. ಸೊ ಈಗಲಾದರೂ SIT ತಂಡ ಎಚ್ಚರಿಸ್ಕೊಳ್ಳುತ್ತಾ ನೋಡಬೇಕು. ಇನ್ನು ನಾವು ರೀಸೆಂಟಾಗಿ BLR ಪೋಸ್ಟಲ್ಲಿ ಏನು ನೋಡಿದ್ವಿ, 38 ಹೆಣ್ಣುಗಳು ಅಸಹಜ ಸಾವುಗಳಾಗಿದ್ದು ಅದಕ್ಕೆ ಯಾವುದೇ ರೀತಿಯ ದಾಖಲೆಗಳಿಲ್ಲ ಮತ್ತು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ. ಅವರು ಯಾರು ಏನು ಅಂತ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಇದ್ರ ಬಗ್ಗೆನೂ ಅವರು ತನಿಖೆ ಮಾಡ್ತಾ ಇದ್ದಾರೆ. ಬಟ್ ಏನಪ್ಪ ಅಂದರೆ ಇದನ್ನು ದೊಡ್ಡ ಸುದ್ದಿಯಾಗಿ ಮಾಡ್ತಾ ಇಲ್ಲ ನಮ್ಮ ಮೀಡಿಯಾದವರು. ಕೇವಲ ಸೌಜನ್ಯ ಹೋರಾಟಗಾರನ ತಪ್ಪಿತಸ್ಥರಾಗಿ ಮಾಡುವಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. SIT ತಂಡದವರು ಏನಾದರೂ ಈಗಲಾದರೂ ಎಚ್ಚೆತ್ತುಕೊಂಡು ನಿಜವಾದ ಒಂದು ಆರೋಪಿಗಳನ್ನ ಹೊರಗೆ ತರದೇ ಹೋದರೆ SITಗೆ ರಾಜ್ಯ ಮಹಿಳಾ ಆಯೋಗದವರಿಗಂತೂ ಅಧಿಕಾರ ಇರುತ್ತೆ ಅವರಿಗೆ ಒಂದು ಶಿಕ್ಷೆ ಅಥವಾ ಅವ್ರ ಮೇಲೆ ಕ್ರಮಗೊಳ್ಳಲು. ಸೊ ಅಟ್ಲೀಸ್ಟ್ SIT ತಂಡನ ಬದಲಾಯಿಸ್ತಾರಾ ಅಥವಾ ಅವರಿಗೆ ಒಂದು ಈ ರೀತಿ ವಾರ್ನ್ ಮಾಡ್ತಾರಾ ನೋಡಬೇಕಾಗಿದೆ ಇನ್ನು ಮುಂದಿನ ದಿನಗಳಲ್ಲಿ. ಸೊ ಇಷ್ಟಂತೂ ಅವರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕಂತೂ ನಾವು ನಾಗಲಕ್ಷ್ಮಿ ಅವರಿಗೆ ಸಲ್ಯೂಟ್ ಹೇಳಲೇಬೇಕು. ಆ ಹೆಣ್ಣು ಮಕ್ಕಳ ಪರವಾಗಿ ನಿಜವಾಗಿ ನಿಂತಂಥ ರಾಜ್ಯ ಮಹಿಳಾ ಆಯೋಗ ನಾಗಲಕ್ಷ್ಮಿ ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ. SITಯ ಈ ಒಂದು ನಡೆ ನಿಮಗೇನು ಅನಿಸ್ತಾ ಇದೆ ಮತ್ತು ಈಗಾದರೂ ಅವ್ರಿಗೆ ಒಂದು ನ್ಯಾಯ ಸಿಗುತ್ತಾ ನೋಡುವ ಏನು ಮಾಡುತ್ತಾರೆ ಅಂತ ಅಂದ್ಬಿಟ್ಟು. ಸೊ ಫೈನಲ್ ವಿ ವಾಂಟ್ ಜಸ್ಟಿಸ್ ಫಾರ್ ಸೌಜನ್ಯ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.